ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂದು ತನ್ನ ಮೊದಲ ಸಭೆ ನಡೆಸಿತು. ಜಿಬಿಎ ಅಧ್ಯಕ್ಷರಾಗಿರೋ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಇನ್ನು ಮತ್ತೊಂದು ಕಡೆ ವಿಪಕ್ಷದವರು ಮಾತ್ರ ಈ ಸಭೆಯಿಂದ ದೂರ ಉಳಿದಿದ್ರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಇತಿಹಾಸದ ಪುಟ ಸೇರಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉದಯ ಆಗಿದೆ. ಇದೇ ಪ್ರಾಧಿಕಾರದ ಮೊದಲ ಸಭೆ ಇಂದು ನಡೆದಿತ್ತು. ಮೊದಲ ಸಭೆಯಲ್ಲೇ 16 ನಿರ್ಧಾರ ಕೈಗೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಿತು ಜಿಬಿಎ ಮೊದಲ ಸಭೆ. ಬಿಡಿಎ ಅಧಿಕಾರ ಜಿಬಿಎಗೆ ಹಸ್ತಾಂತರಿಸಲು ನಿರ್ಧಾರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾದ ಬಳಿಕ ಇವತ್ತು ಮೊದಲ ಸಭೆ ನಡೆಯಿತು. ಜಿಬಿಎ ಅಧ್ಯಕ್ಷರು ಆಗಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಪ್ರಾಧಿಕಾರದ ಸದಸ್ಯರು ಭಾಗಿಯಾಗಿದ್ದರು. ಇದೇ ಸಭೆಯಲ್ಲಿ ಜಿಬಿಎ ಆಡಳಿತ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸಭೆ ಬಳಿಕ ಮಾಹಿತಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶೀಘ್ರವೇ 5 ಜಾಗಗಳಲ್ಲಿ ಹೊಸ ಕಟ್ಟಡ ನಿರ್ಮಿಸಲು ಸಿದ್ಧತೆ ನಡೆದಿದೆ ಅಂತ ಹೇಳಿದರು. 5 ಜಾಗಗಳನ್ನ ಈಗಾಗಲೇ ನಾವು ಗುರುತಿಸಿದ್ದೇವೆ. ಎಲ್ಲೆಲ್ಲಿ ಹೊಸ ಕಾರ್ಪೊರೇಷನ್ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ. ಇದು ಜಿಬಿಎ ಹೆಡ್ ಆಫೀಸು ಇಲ್ಲೇ ಇರ್ತದೆ. ಈಗ ಯಾವ ಆಫೀಸಲ್ಲಿ ನಾನು ಕೂತಿದ್ದೇನೆ ಅಲ್ಲೇ ನಡೀತದೆ. ಈ 5 ಜಾಗಗಳಿಗೆ ಟೆಂಪ್ರರಿ ಆಫೀಸ್ ಮಾಡಿದ್ದೇವೆ. ಸದ್ಯಕ್ಕೆ ಸೆಂಟ್ರಲ್ಲು ಇದೇ ಬಿಲ್ಡಿಂಗ್ ಅಲ್ಲಿ ನಡೀತದೆ. ಇನ್ನು ಸಭೆಯಲ್ಲಿ ಪ್ರಮುಖ 10 ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಬಿಡಿಎ ಅಧಿಕಾರ ಈಗ ಜಿಬಿಎಗೆ ಹಸ್ತಾಂತರಿಸಲಾಗಿದೆ. ಯೋಜನೆಯ ಪ್ಲಾನಿಂಗ್ ಮತ್ತು ಲೋಕಲ್ ಪ್ಲಾನಿಂಗ್ ವ್ಯಾಪ್ತಿಯಲ್ಲಿ ಬರೋ ಟಿಡಿಆರ್ ಕೆಲಸ ಕೂಡ ಜಿಬಿಎ ಮಾಡಲಿದೆ. ಜಿಬಿಎ ಬಜೆಟ್ ಮಂಡನೆಗೂ ತೀರ್ಮಾನ ಮಾಡಲಾಗಿದೆ. ಕರಡು ಯೋಜನೆ, ಕ್ರಿಯಾ ಯೋಜನೆಗೂ ಪ್ರಸ್ತಾವನೆ ನೀಡಲಾಗಿದೆ. ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಟಿಸಿ, ಅಗ್ನಿಶಾಮಕ ದಳ ಎಲ್ಲಾ ಕೂಡ ಜಿಬಿಎ ವ್ಯಾಪ್ತಿಯಲ್ಲೇ ಕೆಲಸ ಮಾಡಲಿವೆ. ಇಲಾಖೆಗಳ ನಡುವೆ ಸಮನ್ವಯತೆ ತರಲು ಕೇಂದ್ರ ಸಂಯೋಜನಾ ಸಮಿತಿ ರಚಿಸಲು ತೀರ್ಮಾನಿಸಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಜಿಬಿಎ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು 5 ಪಾಲಿಕೆಗಳ ಕಚೇರಿ ಕಟ್ಟಡಕ್ಕಾಗಿ ಈಗಾಗಲೇ 5 ಜಾಗಗಳನ್ನು ಗುರುತಿಸಲಾಗಿದ್ದು, ಶೀಘ್ರವೇ ಹೊಸ ಕಟ್ಟಡ ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ. ಈಗಿರುವ ಕಚೇರಿಯಲ್ಲೇ ಜಿಬಿಎ ಕೇಂದ್ರ ಕಚೇರಿ ಇರಲಿದೆ. ಹೊಸ ಪಾಲಿಕೆ ಕಚೇರಿ ಕಟ್ಟಡಗಳು ಒಂದೇ ರೀತಿ ಇರಬೇಕೆಂದು ತೀರ್ಮಾನಿಸಲಾಗಿದೆ. ಇನ್ನು ಜಿಬಿಎನ ಮೊದಲ ಸಭೆಯಿಂದ ಬಿಜೆಪಿ ಸಂಸದರು, ಶಾಸಕರು ದೂರ ಉಳಿದಿದ್ರು. ಬದಲಾಗಿ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಆಕ್ರೋಶ ಹೊರಹಾಕಿದರು. ಇಲ್ಲಿ ಆ ತರಾತುರಿಯಲ್ಲಿ ಜಿಬಿಎ ಮೀಟಿಂಗು, ನೋಟಿಸ್ ಇಲ್ಲ, ಅಜೆಂಡಾ ಇಲ್ಲ. ತೊಗಲಕ್ ರಾಜ್ಯ, ಇದೊಂಥರ ತೊಗಲಕ್ ದರ್ಬಾರ್ ತರ ಮಾಡ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಜಿಬಿಎ ಜನರೊಂದಿಗೆ ಬೆರೆತು ಮಾತನಾಡಲು ಮುಂದಾಗಿದ್ದಾರೆ. ನಾಳೆಯಿಂದ ಬೆಂಗಳೂರು ನಡಿಗೆ ಆರಂಭವಾಗಲಿದ್ದು 6 ದಿನ ಪಾರ್ಕ್ನಲ್ಲಿ ವಾಕ್ ಮಾಡಲಿದ್ದಾರೆ. ಜೊತೆಗೆ ಬೆಳಗ್ಗೆ 8 ರಿಂದ 9 ರವರೆಗೆ ನಾಗರಿಕರ ಜೊತೆ ಸಂವಾದ ನಡೆಸಲಿದ್ದಾರೆ. ಶಾಂತಮೂರ್ತಿ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.